नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರಳೋಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಶರಣ ಸನ್ನಿಧಾನಕ್ಕೆ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರ ಮಾಡಿ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಗುರುದೇವದತ್ತ. ಕಾಷಾಯ ಭಸ್ಮ ಪರಿಭೂಷಿತ ಪುಣ್ಯಕಾಯ ಸಂತುಷ್ಟ ತತ್ವಮಸಿ ಗರ್ಭಿತ ಗೂಢಭಾವ ಸುಜ್ಞಾನವಾರಿ ನಿಧಿಪೂರ್ಣ ನಿರಾವಲಂಬ ಶ್ರೀ ಶ್ರೀಧರೋ ಭವತು ಮೇ ಭವಸಿಂಧುಪೋತ. ಕಾಷಾಯ ವಸ್ತ್ರ ವಿಭೂಷಿತವಾದ ಪುಣ್ಯ ಶರೀರದಿಂದಲೂ ಶ್ರೀ ಸಮರ್ಥರಾಮದಾಸರು ಉಪದೇಶಿಸಿದ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥಗರ್ಭಿತ ಭಾವದಿಂದಲೂ ಸುಜ್ಞಾನವೆಂಬ ಜಲದ ಪೂರ್ಣ ನಿಧಿಸ್ವರೂಪರಾಗಿಯೂ ಯಾರನ್ನೂ ಅವಲಂಬಿಸದ ಸರ್ವತಂತ್ರ ಸ್ವತಂತ್ರವಾದ ಆತ್ಮಾನಂದದಿಂದಲೂ ಶೋಭಿಸ್ತಾ ಇರುವಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ನನ್ನನ್ನು ಅಲ್ಲದೆ ನಮ್ಮೆಲ್ಲರನ್ನ ಈ ಭವಸಮುದ್ರದಿಂದ ದಾಟಿಸಲಿ ಗುರುದೇವದತ್ತ. ದಯೆ ಕ್ಷಮೆ ಶಾಂತಿ ಸಹನೆ ಭಕ್ತವಾತ್ಸಲ್ಯ ಭಕ್ತಾನುಗ್ರಹ ಮೃದುವಚನ ಪ್ರಬೋಧಶಕ್ತಿ ಜ್ಞಾನ ವೈರಾಗ್ಯ ತಪಸ್ಸು ಆತ್ಮನಿಷ್ಠೆ ಆತ್ಮವಿದ್ಯೆ ಔದಾರ್ಯ ನಿರ್ಮಮತೆ ನಿರ್ವಿಕಲ್ಪತೆ ನಿತ್ಯತೆ ಸತ್ಯತೆ ಶಾಂತತೆ ನಿರ್ವಿಕಲ್ಪತೆ ಎಲ್ಲ ಸದ್ಗುಣಗಳಿಂದ ಮೂರ್ತಿಮಂತರಾದ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸರಿ ಎನಿಸಿದ ಸದ್ಗುರುಗಳು ಈ ಜಗತ್ತಿನಲ್ಲಿಯೇ ಇಲ್ಲ ಹೇಳಬಹುದು. ಅಂತಹ ದತ್ತಸ್ವರೂಪರಾದ ಪರಮಾನಂದ ಸ್ವರೂಪಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳಿಗೆ ಪುನಃ ಪುನಃ ವಂದನೆಯನ್ನು ಸಲ್ಲಿಸಬೇಕು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಚರಿತ್ರೆ ಶ್ರೀ ಶ್ರೀಧರ ಸ್ವಾಮಿಗಳ ಚರಿತ್ರೆ ಪರಮಪಾವನ ಜ್ಞಾನದಾಯಕ. ಸದ್ಗುರುವಿನಲ್ಲಿ ದೃಢಭಕ್ತಿ ಇಟ್ಟುಕೊಂಡಂಥವನಿಗೆ ದೈನ್ಯತೆ ಎಂದಿಗೂ ಬರಲಾರದು. ಗುರುಚರಿತ್ರೆ ಎಲ್ಲ ಮನೋಭಿಷ್ಟಗಳನ್ನು ಪೂರ್ಣ ಮಾಡುವಂಥದ್ದು. ಯಾರು ತಮ್ಮ ಮನಸ್ಸಿನಲ್ಲಿ ಅಲ್ಲದೆ ಮನೆಯಲ್ಲಿ ಈ ಗುರುಚರಿತ್ರೆಯನ್ನು ಮನನ ಮಾಡ್ತಾ ಇರ್ತಾರೋ ಕೇಳ್ತಾ ಇರ್ತಾರೋ ಅಂಥ ಗುರುಭಕ್ತರಿಗೆ ಕಷ್ಟ ನೀಗಿ ದೈನ್ಯತೆ ಎಂದೂ ಉಂಟಾಗಲಾರದು. ಅಂತಹ ಮಹಾ ಸಾಮರ್ಥ್ಯ ಆ ಮಹಾಮಹಿಮೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯಲ್ಲಿದೆ. ಶ್ರೀ ಶ್ರೀಧರ ಸ್ವಾಮಿಗಳು ಉತ್ತರ ಭಾರತದ ಸಂಚಾರದಿಂದ ಕರ್ನಾಟಕಕ್ಕೆ ಬಂದ ಮೇಲೆ ಮಂಗಳೂರಿನಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿದ್ದರು. ಶ್ರೀ ಶ್ರೀಧರ ಸ್ವಾಮಿಗಳು ಅಲ್ಲಿ
ದಾಸನವಮಿ, ಶಿವರಾತ್ರಿ, ರಾಮನವಮಿ, ಹನುಮತ್ ಜಯಂತಿ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ಪೂರೈಸಿದರು. ಚಾತುರ್ಮಾಸ ವ್ರತ ಅಲ್ಲಿಯೇ ನಡೆದು ಶ್ರೀ ದತ್ತ ಜಯಂತಿಯ ಉತ್ಸವವೂ ಕೂಡ ಬಹಳ ವಿಶೇಷವಾಗಿ ನಡೀತಂತೆ. ಆ ಮಹಾ ಉತ್ಸವಕ್ಕೆ ಬಹಳ ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದರು. ಶ್ರೀಧರ ಸ್ವಾಮಿಗಳೆಂದರೆ ಸಾಕ್ಷಾತ್ ದತ್ತಸ್ವರೂಪರೇ ಎಂಬ ಭಾವನೆ ಸದ್ಭಕ್ತರಲ್ಲಿ ಮೂಡಿತ್ತು. ಶ್ರೀಧರ ಸ್ವಾಮಿಗಳು ಮಂಗಳೂರಿನಲ್ಲಿ ಇರುವಾಗ ನಿತ್ಯ ಪ್ರವಚನ ಮಾಡ್ತಿದ್ದರಂತೆ. ಅದನ್ನು ಕೇಳಲಿಕ್ಕಾಗಿ, ಶ್ರವಣ ಮಾಡಲಿಕ್ಕಾಗಿ ದೂರದಿಂದ ಭಕ್ತರು ಬರ್ತಿದ್ದರು. ಅಲ್ಲದೆ ತಮ್ಮ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನಕ್ಕೆ ಬರ್ತಿದ್ರಂತೆ. ರೋಗಬಾಧೆ, ಪ್ರೇತಬಾಧೆ, ಧನಕನಕಗಳ ಚಿಂತೆಯುಳ್ಳಂಥವರು, ಹೀಗೆ ಸಂಸಾರದಲ್ಲಿ ಅನೇಕ ಚಿಂತೆಗಳಿಗೆ ಒಳಗಾದವರೆಲ್ಲ ಶ್ರೀಧರ ಸ್ವಾಮಿಗಳ ಸಾನ್ನಿಧ್ಯಕ್ಕೆ ಬರ್ತಿದ್ರು. ಇದರ ಮಧ್ಯೆ ಸಾಧಕರು, ಮುಮುಕ್ಷುಗಳು, ಸಿದ್ಧರು, ಸನ್ಯಾಸಿಗಳು ಕೂಡ ಬರ್ತಿದ್ರು. ದಿನದಿಂದ ದಿನಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಶ್ರೀಧರ ಸ್ವಾಮಿಗಳು ಮಂಗಳೂರಿನಲ್ಲಿರುವಾಗ ಶ್ರೀರಾಮನವಮಿ ಉತ್ಸವ ಕಣ್ಣೂರಿನಲ್ಲಿ ಆಗಬೇಕು ಹೇಳಿ ವಾಸುದೇವಯ್ಯ ಹೇಳುವ ಗುರುಭಕ್ತನು ಬಹಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಂತೆ. ಈ ಕಡೆಗೆ ಶ್ರೀಧರ ಶೆಣೈ ಎಂಬ ಭಕ್ತನು ಮಂಗಳೂರಿನ ತನ್ನ ಮನೆಯಲ್ಲಿಯೇ ಗುರುಗಳ ವಾಸ್ತವ್ಯ ಆಗಬೇಕು ಹೇಳಿ ಆಗ್ರಹಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಶ್ರೀಧರ ಸ್ವಾಮಿಗಳು 2 ಸ್ಥಳಗಳಲ್ಲಿಯೂ ಉತ್ಸವವನ್ನು ಪ್ರಾರಂಭಿಸಿದರು. ಶ್ರೀಧರ ಸ್ವಾಮಿಗಳ ವಾಸಸ್ಥಳದಿಂದ ಕೇವಲ 3 ಮೈಲುಗಳ ಅಂತರದಲ್ಲಿ 2 ಕಡೆಗಳಲ್ಲಿ ಶ್ರೀರಾಮನವಮಿ ಉತ್ಸವ ಆರಂಭ ಆಯಿತಂತೆ. ಶ್ರೀಧರ ಸ್ವಾಮಿಗಳು 2 ಸ್ಥಳಗಳಿಗೂ ನಿತ್ಯವೂ ಹೋಗಿ ಬರ್ತಿದ್ರು. ಕೊನೆಯ ದಿನದ ಉತ್ಸವದ ಸಿದ್ಧತೆ ನಡೀತಾ ಇರುವಾಗ ಹಿಂದಿನ ದಿನ ರಾತ್ರಿ ಸಂಪೂರ್ಣ ಮೋಡ ಕವಿದು ಸೂರಷ್ಟಿಯಾಗಲಿಕ್ಕೆ ಶುರುವಾಯಿತಂತೆ. ಗುಡುಗು ಸಿಡಿಲುಗಳಿಂದ ಮಳೆ ಸುರಿತಾ ಇದೆ. 2 ಸ್ಥಳದವರಿಗೂ ಇದರಿಂದ ಬಹಳ ಚಿಂತೆಯಾಗ್ಬಿಡ್ತು. ಕೊನೆಯ ದಿನದ ಉತ್ಸವವನ್ನು ಹೇಗೆ ಮಾಡಬೇಕು ಹೇಳುವ ವಿಚಾರದಲ್ಲಿ ಮುಳುಗಿಬಿಟ್ರು ಅವರು. ಅಲ್ಲದೆ ಈಗ ಶ್ರೀಧರ ಸ್ವಾಮಿಗಳೇ ಗತಿ ಹೇಳಿ ಶ್ರೀಧರರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಆ ಭಕ್ತರ ಭಕ್ತಿಯುಕ್ತವಾದ ಪ್ರಾರ್ಥನೆಯನ್ನು ಆಲಿಸಿದಂಥ ಶ್ರೀಧರ ಸ್ವಾಮಿಗಳು ಆಕಾಶದ ಕಡೆಗೆ ತದೇಕ ಚಿತ್ತದಿಂದ ತಮ್ಮ ದೃಷ್ಟಿಯನ್ನಿಟ್ಟು ನೋಡಿದ್ರಂತೆ. ಸಮರ್ಥರಿದ್ದಾರೆ, ಇವ್ಯಾವ ಚಿಂತೆ ಮಾಡಬೇಡಿ, ಭಯಗೊಳ್ಳಬೇಡಿ ಹೇಳಿ ಅಭಯವನ್ನು ಕೊಡ್ತಾರೆ. ಉತ್ಸವ ಆರಂಭಿಸಿದ 2 ಸ್ಥಳಗಳಲ್ಲಿಯೂ ಮಳೆಯ 1 ಬಿಂದು ಸಹ ಬೀಳಲಿಲ್ಲಂತೆ. ನೋಡಿ, ಶ್ರೀಧರ ಸ್ವಾಮಿಗಳ ಮಹಿಮೆ ಅಂದರೆ ಹೀಗೆ. ಉಳಿದೆಲ್ಲ ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿದರೂ ಕೂಡ ಉತ್ಸವ ನಡೆಯುವಂತಹ ಸ್ಥಳಗಳಲ್ಲಿ ಯಾವ ವಿಘ್ನವೂ ಉಂಟಾಗದೆ ಉತ್ಸವ ಪರಿಪೂರ್ಣವಾಯಿತು. ಭಕ್ತರಿಗೆ ಮಂತ್ರಾಕ್ಷತೆಯೂ ಸಿಕ್ತು. ಆಗ ಅಲ್ಲಿ ಸೇರಿದಂಥ ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ ಹೇಳಿ ಭಾವಪೂರ್ಣರಾಗಿ ಜಯಘೋಷವನ್ನು ಮಾಡಿದರಂತೆ. ಶ್ರೀಧರ ಸ್ವಾಮಿಗಳಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿದರಂತೆ. ಒಂದು ದಿನ ಏನಾಯಿತು ಕೇಳಿದರೆ, ಬಾಲ್ಯದಿಂದಲೇ ಶ್ರೀಧರ ಸ್ವಾಮಿಗಳನ್ನು ನಂಬಿದಂಥ ಒಬ್ಬ ಭಕ್ತೆ ಶ್ರೀಧರರಿಗೆ ಪತ್ರವನ್ನು ಬರೆದು ತಾನು ಮುಂದೆ ಶ್ರೀ ಗುರುಕೃಪೆಯನ್ನು ಸಂಪಾದಿಸಲಿಕ್ಕೆ ಏನು ಮಾಡಬೇಕು ಅಂತ ಪ್ರಾರ್ಥಿಸಿಕೊಂಡಂತೆ. ಆಗ ಶ್ರೀಧರ ಸ್ವಾಮಿಗಳು, ಮಗಳೇ, ನಮಃಶಾಂತಾಯ ಈ ಮಂತ್ರದ ಜಪವನ್ನು ನೀನು ಮತ್ತು ನಿನ್ನ ಪತಿ ಇಬ್ಬರೂ ಮಾಡ್ತಾ ಬನ್ನಿ. ದಿನಾಲು ಗುರುಮಂತ್ರ ಜಪದಿಂದ ಶ್ರೀ ಗುರುಕೃಪೆ ಬೇಗನೆ ಆಗ್ತದೆ. ನಮಃಶಾಂತಾಯ ಈ ಜಪದಿಂದ ಎಲ್ಲ ಕಷ್ಟವೂ ನಿವಾರಣೆ ಆಗ್ತದೆ. ಭಕ್ತಿ ಭಾವದಿಂದ ನಮಃಶಾಂತಾಯ ದಿವ್ಯಾಯ ಸತ್ಯ ಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಹೇಳುವ ಈ ಜಪವನ್ನು ಮಾಡಿದ್ದಾದರೆ ಪರಮೇಶ್ವರನ ಕೃಪೆಯಾಗಿ ಆಧ್ಯಾತ್ಮ ನಿಷ್ಠೆ ಬೆಳೀತದೆ. ಸಮಾಧಾನ ದೊರೆತು ಎಲ್ಲ ಭೀತಿಯೂ ದೂರವಾಗ್ತದೆ. ನನ್ನ ಪಾದಕೆ ಇರುವಲ್ಲಿ ನನ್ನ ಮಹತ್ವ ಇದ್ದೇ ಇರುತ್ತದೆ. ಮನೆಯಲ್ಲಿಯೇ ಕಾಮಧೇನು ಇರುವಾಗ ಮಜ್ಜಿಗೆಗಾಗಿ ಅನ್ಯರ ಮನೆಗೆ ಹೋಗುವ ಸ್ಥಿತಿ ಇರಲಾರದು. ಜಗತ್ತಿನಲ್ಲಿ ಶ್ರೀ ಗುರುಕೃಪೆಯಿಂದ ನೀವೆಲ್ಲರೂ ಸುಖಿಗಳಾಗಿ ಬಾಳಿ, ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಇದೆ ಹೇಳಿ ಪತ್ರವನ್ನು, ಆಶೀರ್ವಚನ ಪತ್ರವನ್ನು ಬರೆದರಂತೆ ಶ್ರೀಧರ ಸ್ವಾಮಿಗಳು. ಮಂಗಳೂರಿನಲ್ಲಿ ಶ್ರೀಧರ ಸ್ವಾಮಿಗಳು ವಾಸ್ತವ್ಯ ಮಾಡಿರುವ ಆ ವೇಳೆಯಲ್ಲಿ ಒಂದು ದಿನ ಶ್ರೀಧರರು ಧ್ಯಾನದಲ್ಲಿರುವಾಗ ದಿವ್ಯವಾದ ಬೆಳಕೊಂದು ಗೋಚರಿಸಿದಂತೆ. ಆ ಬೆಳಕಿನೊಳಗಿಂದ ಶ್ರೀಧರ ಸ್ವಾಮಿಗಳ ತಾಯಿಯಾದ ಕಮಲಾಬಾಯಿಯವರು, ಮಗು ರಾಜ ಶ್ರೀಧರ, ನಾನು ನಿನ್ನ ತಾಯಿದ್ದೇನೆ. ಮಗು, ಲೋಕೋದ್ಧಾರದ ಮಧ್ಯೆ ಪೂರ್ವಜರ ವಿಸ್ಮರಣೆಯಾಗ್ಬಿಡುತ್ತೆ ಹೇಗೆ ನಿನಗೆ? ದೇಗುಲೂರಿಗೆ ಯಾವಾಗ ಬರ್ತೀನಿ? ಯಾಕಂದರೆ
ಪತಕಿ ಕುಲದಲ್ಲಿ ಆಗಿ ಹೋದಂಥ ಇಬ್ಬರು ಬ್ರಹ್ಮರಾಕ್ಷಸರಾಗಿಬಿಟ್ಟಿದ್ದಾರೆ. ಅವರಿಗೆ ಮುಕ್ತಿಯನ್ನು ಯಾವಾಗ ನೀನು ಕೊಡುತ್ತೆ ಮಗು? ಬೇಗ ಬಂದು ಅವರನ್ನು ಉದ್ಧಾರ ಮಾಡಬೇಕು ಹೇಳಿ ಹೇಳಿದ್ರಂತೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ಅಮ್ಮ ನಿನ್ನ ಆಜ್ಞೆಯನ್ನು ನಾನು ಪಾಲಿಸ್ತೇನೆ ಹೇಳಿದ್ರಂತೆ. ಕಮಲಾಮಾತೆಯವರು ಕೂಡಲೇ ಅದೃಶ್ಯರಾಗ್ಬಿಟ್ರು. ಯತಿಗಳು ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಒಮ್ಮೆಯಾದರೂ ಪೂರ್ವಾಶ್ರಮದ ಊರಿಗೆ ಹೋಗುವಂಥ ವಿಧಾನ ಇರುತ್ತದೆಯಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ತಾಯಿಯ ಅಪ್ಪಣೆಯಂತೆ ದೇಗಲೂರಿಗೆ ಹೋದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸಿದ ಸುದ್ದಿಯನ್ನು ಕೇಳಿ ಗ್ರಾಮದ ಎಲ್ಲ ಜನರು ಅಲ್ಲಿಗೆ ಬಂದು ಮುಟ್ಟಿದರು. ಓಡೋಡ್ತಾ ಬಂದರು, ಶ್ರೀಧರ ಸ್ವಾಮಿಗಳನ್ನು ನೋಡಬೇಕು. ಶ್ರೀ ಶ್ರೀಧರ ಸ್ವಾಮಿಗಳು ದುಂಡಾ ಮಹಾರಾಜರ ಮಠಕ್ಕೆ ಹೋದರಂತೆ. ಆ ಮಠದ ಸ್ವಾಮಿಗಳು ಆ ಮಠದಲ್ಲಿ ಇರಲಿಲ್ಲ. ಶ್ರೀಧರ ಸ್ವಾಮಿಗಳು ಮಠಕ್ಕೆ ಬಂದಿರೋ ವಿಚಾರವನ್ನು ಕೇಳಿ ತಮ್ಮ ಎಲ್ಲ ಕೆಲಸವನ್ನು ಬದಿಗೊತ್ತಿ ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಓಡೋಡಿ ಬಂದರಂತೆ ಮಠಕ್ಕೆ. ಶ್ರೀಧರ ಸ್ವಾಮಿಗಳನ್ನು ಕಂಡು ಬಹಳ ಆನಂದಿತರಾಗಿ ಆದರದಿಂದ ಸತ್ಕರಿಸಿದರಂತೆ. ಯತಿಗಳು, ಸನ್ಯಾಸಿಗಳು, ಪರಮಹಂಸ ಪರಿವ್ರಾಜಕರೂ ಆದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಆಗಮಿಸಿದ್ದಾರೆ. ಎಲ್ಲರೂ ಬಂದು ದರ್ಶನ ಮಾಡಿ ಧನ್ಯರಾಗಿ ಹೇಳಿ ಆ ಮಠದ ಸ್ವಾಮಿಗಳು ಗ್ರಾಮದ ಎಲ್ಲರಿಗೂ ಹೇಳಿದರಂತೆ. ಆ ಪ್ರಾಂತದ ಜನರೆಲ್ಲ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಿ ವಂದನೆ ಮಾಡ್ತಾಯಿದ್ರು. ಅಲ್ಲಿರುವ ಮಠದವರಿಂದ ಅಲ್ಲದೆ ತಮ್ಮ ಪೂರ್ವಾಶ್ರಮದ ಬಹುದೂರದ ಜನರಿಂದ ತಮ್ಮ ಮೂಲದ ಪೂರ್ವಾಶ್ರಮದ ಮನೆಯ ಸಂಗತಿಗಳನ್ನೆಲ್ಲ ವಿಚಾರಿಸಿಕೊಂಡು ಆ ಮನೆಗೆ ಹೋಗ್ತಾರೆ ಶ್ರೀಧರ ಸ್ವಾಮಿಗಳು. ಅಲ್ಲಿ ಆ ಮನೆಯ ಕೆಲವು ಭಾಗ ಬಿದ್ದೋಗ್ಬಿಟ್ಟಿದ್ವು, ಕೆಲವು ಮಾತ್ರ ಉಳಿದಿದ್ವಂತೆ. ಉಳಿದೆಲ್ಲ ಭಾಗ ಬಿದ್ದೋಗ್ಬಿಟ್ಟಿತ್ತು. ನಿಧಿ ಇರುವ ಸ್ಥಳದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ಹೋಗಿ ನಿಂತುಕೊಂಡು ಬ್ರಹ್ಮರಾಕ್ಷಸರನ್ನು ಕುರಿತು, ನಿಮ್ಮ ನಿಧಿಗಾಗಿ ನಾನು ಬಂದವನಲ್ಲ, ಮತ್ತೆ ನಾನು ಸನ್ಯಾಸಿ ಇದ್ದೇನೆ, ಅದರ ಆಸೆ ನಮಗಿಲ್ಲ, ಹಣದಿಂದ ಯಾರೂ ಪೂರ್ಣ ತೃಪ್ತರಾಗಲಿಕ್ಕಿಲ್ಲ. ಇಲ್ಲಿಯವರೆಗೆ ನಿಧಿಯ ಆಸೆಯಿಂದ ಇಲ್ಲಿ ಉಳಿದಂಥ ನಿಮಗೆ ಯಾವ ಸುಖ ದೊರಕಿತು ಹೇಳಿ, ವಿಚಾರಿಸಿ ನೋಡಿ. ಇಲ್ಲಿ ಹಣದಿಂದ ಯಾರೂ ಪೂರ್ಣ ಸಮಾಧಾನ ಪಡಲಿಕ್ಕೆ ಸಾಧ್ಯ ಇಲ್ಲ. ನಿಧಿಯೊಂದಿಗೆ ವಿಪತ್ತು ಇದ್ದೇ ಇರ್ತದೆ. ಈಗಲೂ ನಿಮಗೆ ಚಿಂತೆ ಬಿಡಲಿಲ್ಲ. ನಿಮಗೆ ಚಿಂತೆಯ ಜೊತೆಗೆ ಭಯವೂ ಆವರಿಸಿಕೊಂಡಿದೆ. ಇನ್ನಾದರೂ ನಿಧಿಯ ಆಸೆಯನ್ನು ಬಿಟ್ಟು ನಿಮ್ಮ ಮೂಲ ಆತ್ಮಸ್ವರೂಪವನ್ನು ಸೇರಿಕೊಳ್ಳಿ. ನೀವು ಈಗಾಗಲೇ ನಿಧಿಯ ಆಸೆಯ ಮೂಲಕ ಎಷ್ಟೋ ಕಾಲದಿಂದ ಕಷ್ಟವನ್ನು ಸಹಿಸ್ತಾ ಇದ್ದೀರಿ. ಈಗ ನಿಮಗೆ ಮುಕ್ತಿ ನೀಡಲಿಕ್ಕಾಗಿ ನನ್ನ ತಾಯಿಯ ಅಪ್ಪಣೆಯಂತೆ ನಾನು ಬಂದಿದ್ದೇನೆ. ನಿಮಗೆ ಈ ಮಾಯೆಯ ಚಕ್ರದಲ್ಲಿ ತಿರುಗುವಂಥ ದುಸ್ಥಿತಿಯನ್ನು ನಾನು ಪರಿಹರಿಸ್ತೇನೆ. ಈಗ ನಾನು ಹೇಳಿದಾಗೆ ನೀವು ಕೇಳಬೇಕು. ನಿಮ್ಮ ಈ ವಾಸನಾರೂಪವಾಗಿರುವ ಬ್ರಹ್ಮರಾಕ್ಷಸ ಜನ್ಮವನ್ನು ನೀಗಿ ನಿಮ್ಮ ಸ್ವರೂಪದಲ್ಲಿ ಲೀನರಾಗಬೇಕು ಹೇಳಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದರಂತೆ. ಅಲ್ಲಿರುವ ಬ್ರಹ್ಮರಾಕ್ಷಸಕ್ಕೆ ನಾನು ಮೋಕ್ಷಗುರವಾಗಿ ಬಂದಿದ್ದೇನೆ, ಈಗಲೇ ಈ ನೀಚ ಜನ್ಮದಿಂದ ನೀವು ಮುಕ್ತರಾಗಬೇಕು ಹೇಳಿ ಪುನಃ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಆ ಬ್ರಹ್ಮರಾಕ್ಷಸಕ್ಕೆ ಮೋಕ್ಷವನ್ನು ಕೊಟ್ಟರಂತೆ. ಅಂದು ಅಲ್ಲಿಯೇ ಇರುವ ದುಂಡಾ ಮಹಾರಾಜರ ಮಠದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ವಾಸ ಮಾಡುತ್ತಾರೆ. ಆ ಮಠದ ರಾಮ ಮಂದಿರದ ಸಮೀಪದಲ್ಲಿ ಒಂದು ಸಮಾಧಿ ಕಾಣಿಸ್ತಂತೆ. ಇದು ಯಾವ ಸ್ವಾಮಿಗಳ ಸಮಾಧಿ ಹೇಳಿ ಯಾರಿಗೂ ತಿಳಿದಿರಲಿಲ್ಲ. ಶ್ರೀಧರ ಸ್ವಾಮಿಗಳು ಜ್ಞಾನದೃಷ್ಟಿಯಿಂದ ನೋಡಿ, ಇದು ತಮ್ಮ ಪೂರ್ವಾಶ್ರಮದ ಕುಲದಲ್ಲಿ ಹಿಂದೆ ಒಬ್ಬರು ಯತಿಗಳಿದ್ದರು, ಇಂದು ಅವರ ಸಮಾಧಿಯಾಗಿದೆ ಇಲ್ಲಿ ಹೇಳಿದ್ರಂತೆ. ಆ ದಿನ ರಾತ್ರಿ ಶ್ರೀ ಶ್ರೀಧರ ಸ್ವಾಮಿಗಳ ಜೊತೆಗೆ ಬಂದಿದ್ದಂಥ ಅಷ್ಟೇಕರ ಎಂಬ ಸೇವಕನಿಗೆ ಇದು ಪತಕಿ ಕುಲದ ಮಹಾತ್ಮನ ಸಮಾಧಿಯಾಗಿದ್ದು ಇದರ ಪೂಜೆ ನಡೆಸು ಹೇಳಿ ದೃಷ್ಟಾಂತವೂ ಆಯಿತಂತೆ. ಅವನು ಮರುದಿನ ಅಭಿಷೇಕಪೂರ್ವಕವಾಗಿ ಪೂಜೆಯನ್ನು ಮಾಡಿದಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದ ಬಹಳ ದೂರದ ಬಂಧುಗಳಿಂದ ಶ್ರೀಧರ ಸ್ವಾಮಿಗಳಿಗೆ ಪಾದಪೂಜೆ ನಡೀತು. ಶ್ರೀಧರ ಸ್ವಾಮಿಗಳು ಅವರನ್ನೆಲ್ಲ ಆಶೀರ್ವದಿಸಿ ಅಲ್ಲಿಂದ ಹೊರಟರಂತೆ. ಅಲ್ಲಿಯೇ ಹತ್ತಿರವಿರುವ ಸಾರಂಗಪುರದ ಮಾರುತಿಯ ದರ್ಶನಕ್ಕೆ ಹೋಗ್ತಾರೆ. ಶ್ರೀ ಸಮರ್ಥ ರಾಮದಾಸರು ಸ್ಥಾಪನೆ ಮಾಡಿದಂಥ ಆ ಸಾರಂಗಪುರದ ಮಾರುತಿಯ ಮಂದಿರ ಅಂದರೆ ಹಿಂದೆ ತನ್ನ ಅಗಾಧ ಮಹಿಮೆಯನ್ನು ವ್ಯಕ್ತಪಡಿಸಿದಂಥ ಸ್ಥಳ ಆಗಿದ್ದದು. ಶ್ರೀ ಸಮರ್ಥ ರಾಮದಾಸರು ದಿವ್ಯ ಲೀಲೆಯನ್ನು ತೋರಿಸಿದಂಥ ಆ ಸ್ಥಳಕ್ಕೆ ಶ್ರೀ ಶ್ರೀಧರ ಸ್ವಾಮಿಗಳು ಹೋಗಿ ಆಂಜನೇಯನಿಗೆ ರುದ್ರಾಭಿಷೇಕ, ಮಹಾಪೂಜೆ ಎಲ್ಲವನ್ನು ನೆರವೇರಿಸ್ತಾರೆ. ಅಲ್ಲಿ ಸೇರಿದಂಥ ಎಲ್ಲರನ್ನೂ ಅನುಗ್ರಹಿಸಿ ಶ್ರೀ ಶ್ರೀಧರ ಸ್ವಾಮಿಗಳು ಸಾರಂಗಪುರದ ಮಾರುತಿಯ ಅಪ್ಪಣೆ ಪಡೆದು ಭಾಗ್ಯನಗರಕ್ಕೆ ಬಂದರಂತೆ. ಭಾಗ್ಯನಗರ ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ ತಾಯಿಗಳು ವಾಸ ಮಾಡಿದಂಥ ಸ್ಥಳ. ಅಲ್ಲಿಯೇ ಶ್ರೀ ಶ್ರೀಧರ ಸ್ವಾಮಿಗಳು ಬಾಲ್ಯದಲ್ಲಿ ಶಿಕ್ಷಣಕ್ಕಾಗಿ ಹೋಗಿರುವಂಥ ವಿವೇಕವರ್ಧಿನಿ ಶಾಲೆಯೂ ಇದೆ. ಆ ಸ್ಥಳ ಅಂದರೆ ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದ ಸಹೋದರರಾದ ತ್ರ್ಯಂಬಕರಾಯರು, ಪೂರ್ವಾಶ್ರಮದ ಸಹೋದರಿಯಾದ ರೇಣುಕಾ, ಗೋದಾವರಿ ಇವರೆಲ್ಲರೂ ಸಂಚಾರ ಮಾಡಿದಂಥ ಸ್ಥಳ ಆಗಿತ್ತು.
ಈಗ ಮಾತ್ರ ಅಲ್ಲಿ ಯಾರೂ ಇರಲಿಲ್ಲ. ಶ್ರೀ ಶ್ರೀಧರ ಸ್ವಾಮಿಗಳ ಪೂರ್ವಾಶ್ರಮದವರು ಅಂದರೆ ದೂರದ ಭಗಿನಿ ಪುತ್ರರಾದ ದತ್ತೋಪಂತ ಕಮಲಾಪುರ್ಕರ್ ಮತ್ತು ಗೋವಿಂದರಾಯರ ಸತಿ ತ್ರಿವೇಣಿಬಾಯಿ ಎಂಬವರು ಮಾತ್ರ ಉಳಿದಿದ್ದರು. ಅವರಿಗೆಲ್ಲ ದರ್ಶನವನ್ನು ಕೊಟ್ಟು ತತ್ವದ ವಿಚಾರವನ್ನು ಬೋಧಿಸ್ತಾರೆ ಶ್ರೀ ಶ್ರೀಧರ ಸ್ವಾಮಿಗಳು. ಶ್ರೀಧರ ಸ್ವಾಮಿಗಳು ಅಲ್ಲಿಗೆ ಆಗಮಿಸಿರುವ ವಿಚಾರ ತಿಳಿದು ಬಾಲ್ಯದಲ್ಲಿ ಶ್ರೀ ಶ್ರೀಧರರನ್ನು ನೋಡಿದ ಅನೇಕ ಜನರು ದರ್ಶನಕ್ಕಾಗಿ ಬಂದರಂತೆ. ಜ್ಞಾನ ವೈರಾಗ್ಯಗಳಿಂದ ಕೂಡಿರುವಂಥ ಸನ್ಯಾಸಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡಿ ಸಾಕ್ಷಾತ್ ದತ್ತಾತ್ರೇಯನೇ ಈ ರೂಪವನ್ನು ಧರಿಸಿ ಬಂದಿದ್ದಾನೆ ಹೇಳಿ ಅವರಿಗೆ ಅನಿಸ್ತಂತೆ. ಕೆಲವು ಭಾವಿಕ ಭಕ್ತರು ಮಹಾರಾಜರೇ ನಮ್ಮಂತಹ ಸಂಸಾರಿಗಳಿಗೆ ಬೋಧೆ ಮಾಡಿ ಉದ್ಧಾರ ಮಾಡಿ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರಂತೆ. ಕೆಲವು ವೃದ್ಧರು ಬಂದು ದೀರ್ಘವಾದ ಶ್ವಾಸದೊಂದಿಗೆ ಇವರನ್ನು ನೋಡಿ ಬಾಲ್ಯದಲ್ಲಿ ಏನು ಅನಿಸಿತ್ತೋ ಅದು ಇವತ್ತು ಸತ್ಯವಾಯಿತು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರ ಮಾಡಿದರಂತೆ. ಅವರನ್ನು ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮೃದುವಾದ ವಚನದಿಂದ ಮಾತನಾಡಿಸಿದ್ರಂತೆ. ಅವರಿಗೆಲ್ಲ ಕಂಠ ಬಿಗಿದಂತಾಗಿ ಹಿಂದೆ ಕಮಲಾಮಾತೆ ಏನನ್ನು ಹೇಳಿದ್ಲೋ ಅದು ಇಂದು ನಮಗೆ ಪ್ರತ್ಯಕ್ಷವಾಗಿ ಕಾಣಿತು ಹೇಳ್ತಾ ಗುರುಭಜನೆ ಮಾಡಿದ್ರಂತೆ. ಶ್ರೀಧರ ಸ್ವಾಮಿಗಳ ದರ್ಶನಕ್ಕಾಗಿ ಬಂದ ಆ ಪೂರ್ವಾಶ್ರಮದ ಅಲ್ಲದೆ ಸನಿಹ ಇರುವಂಥ ಕೆಲವು ವೃದ್ಧರೆಲ್ಲ ಕಣ್ಣಿನಲ್ಲಿ ಅಶ್ರುಧಾರೆಯನ್ನು ಸುರಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳನ್ನು ದೃಷ್ಟಿಸಿ ನೋಡ್ತಾ ಪ್ರಾರ್ಥನೆ ಮಾಡ್ತಾ ಹಿಂದಿನ ನೆನಪುಗಳನ್ನು ನೆನಪಿಸ್ಕೊಳ್ತಾರಂತೆ. ಅಂದು ಕಮಲ ಮಾತೆ ಮಡಿಲೋಳ ಆಡಿನಲಿದಿಹ ರಾಜ ಶ್ರೀಧರ ಇಂದು ಶ್ರೀ ಗುರು ದತ್ತನಾಗಿಯೇ ಒಲಿದುತ್ತಾ ಬಂದ ಮುಂದೆನೇಯತಿಯಾಗಿ ಎಲ್ಲರ ಜೀವನಕ್ಕೆ ಗುರುವಾಗಿ ಮೆರೆಯುವೆ ಎಂದ ತಾಯಿ ಅದೇನೋ ಪುಣ್ಯವ ಮಾಡಿದಳು ಕಮಲೆ. ಹೇ ಶ್ರೀಧರ, ನಿನ್ನ ಪಡೆದಿಹ ತಾಯಿ ಧನ್ಯಳು, ನಿನ್ನ ನೋಡುವ ಜನರೇ ಧನ್ಯರು, ನಿನ್ನ ವಿದ್ಯಾಲಯವೀ ಗ್ರಾಮವು ನೆಲವು ಧನ್ಯವಿದು. ನೀನು ನಡೆದಿಹ ದಾರಿ ಧನ್ಯವು, ನೀನು ಕುಳಿತಿಹ ಸ್ಥಳವು ಧನ್ಯವು, ನಿನ್ನ ನೋಡಿಹ ಊರು ಕೇರಿಗಳೆಲ್ಲ ಧನ್ಯವಿದು. ಬಾಲ್ಯದಲ್ಲಿ ನಿನ್ನೆತ್ತಿಕೊಂಡತಿ ಪ್ರೀತಿ ಕೊಟ್ಟವರೆಲ್ಲ ಧನ್ಯರು, ಭಾಗ್ಯನಗರದ ಭೂಮಿ ಸೀಮೆಗಳೆಲ್ಲ ಧನ್ಯವಿದು. ಭಾಗ್ಯವಂತನೇ ನಿನ್ನ ಪಡೆದಿಹ ಭಾರತಾಂಬೆಯು ನಿಜಕ್ಕೂ ಧನ್ಯಳು, ಭಾವದಿಂದಲೇ ನಿನ್ನ ಪೂಜಿಪ ಕರವೇ ಧನ್ಯವಿದು. ನಿನ್ನ ಪರಮಾರ್ಥದ ಈ ಶೋಭೆಯ ನೋಡುತ್ತಿಹ ನಾವೆಲ್ಲ ಧನ್ಯರು, ಶ್ರೀಧರ ಎಂದೆರಗುತ್ತಿಹ ಈ ಬದುಕೆ ಧನ್ಯವಿದು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಗಳಿಗೆ ನಮಸ್ಕಾರ ಮಾಡಿದರಂತೆ ಆ ಜನರೆಲ್ಲ. ಶ್ರೀಧರ, ಹೇ ಸದ್ಗುರು ಹೇಳಿ ಶ್ರೀಧರರನ್ನು ಕರೀತಾ ನಮ್ಮ ಊರಿನ ಮೇಲೆ ತಮ್ಮ ಕೃಪಾದೃಷ್ಟಿ ಯಾವತ್ತೂ ಇರಲಿ ಹೇಳಿ ಪ್ರಾರ್ಥಿಸಿಕೊಂಡ್ರಂತೆ. ಅಷ್ಟರಲ್ಲಿ ಕೆಲವು ವೃದ್ಧ ಮಹಿಳೆಯರು ಬಂದರಂತೆ. ಬಂದು ಶ್ರೀ ಶ್ರೀಧರ ಸ್ವಾಮಿಗಳನ್ನು ನೋಡ್ತಾ, ಇವರು ಕಮಲಾಬಾಯಿಯವರ ಮಗು ರಾಜಾ ಶ್ರೀಧರರಲ್ಲವೇ? ಇವರು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ, ಜ್ಞಾನ ವೈರಾಗ್ಯದ ಮೂರ್ತಿ ಇವರು, ಹೇ ಭಗವಂತ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿದರಂತೆ ಆ ವೃದ್ಧೆಯರು. ಶ್ರೀ ಶ್ರೀಧರ ಸ್ವಾಮಿಗಳು ಅವರೆಲ್ಲರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿ ಅಲ್ಲಿಯೇ ಹತ್ತಿರವಿರುವಂಥ ಮಹಾಂತರ ಮಠಕ್ಕೆ ಹೊರಡುವಾಗ ಅವರೆಲ್ಲರೂ ಶ್ರೀ ಶ್ರೀಧರ ಸ್ವಾಮಿಗಳ ವಾಹನದ ಸುತ್ತಲೂ ನಿಂತು, ಮಹಾರಾಜ್ ಯಾವಾಗ ನಿಮ್ಮ ಆಗಮನ ಮತ್ತೆ ಹೇಳಿ ಕೈ ಮುಗಿದು ಬೇಡಿಕೊಂಡ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಅವರೆಲ್ಲರಿಗೂ ತಮ್ಮ ಎರಡೂ ಕರಗಳನ್ನೆತ್ತಿ ಆಶೀರ್ವದಿಸಿ ಮುಂದೆ ಮಠಕ್ಕೆ ಹೋದರಂತೆ. ಶ್ರೀಧರ ಸ್ವಾಮಿಗಳು ಅಲ್ಲಿಂದ ತೆರಳಿದ ಮೇಲೆ ಅಲ್ಲಿರುವಂಥ ವೃದ್ಧೆಯರು ಇಂದು ಕಮಲಾಮಾತೆಯವರು ಇದ್ದಿದ್ದರೆ ಎಷ್ಟು ಸಂತೋಷವನ್ನು ಪಡುತ್ತಿದ್ದರೋ ಗೊತ್ತಿಲ್ಲ. ಆ ಕಮಲಾಬಾಯಿಯವರು ಹಿಂದೆ ಜೀವನದಲ್ಲಿ ಬಹಳ ಕಷ್ಟವನ್ನು ಸಹಿಸಿದರು. ಅವರು ಇಂದು ಇರಬೇಕಾಗಿತ್ತು. ತಮ್ಮ ಮಗನ ಜ್ಞಾನವೈರಾಗ್ಯದ ದಿವ್ಯ ಶೋಭೆಯನ್ನು ನೋಡಲಿಕ್ಕೆ ಈಗ ಅವರೇ ಇಲ್ಲ. ವಿಧಿ ಅವರಿಗೆ ಇಂತಹ ಅವಕಾಶವನ್ನು ಕೊಡಲಿಲ್ಲ. ಬಹಳ ಕಷ್ಟದಿಂದ ಶ್ರೀ ದತ್ತಾತ್ರೇಯನ ಉಪಾಸನೆ ಮಾಡಿದ ಕಮಲಾನಾರಾಯಣರು ಶ್ರೀ ದತ್ತನ ಕೃಪೆಯಿಂದ ಪಡೆದ ಪುತ್ರನ ಮಹಿಮೆ ನೋಡುವ ಇಚ್ಛೆಯುಳ್ಳವರಾಗಿರಬೇಕು. ಆದರೆ ಕ್ರೂರ ವಿಧಿಯಲ್ವೇ ಹೇಳಿ ಬೇಸರ ಪಟ್ಟುಕೊಂಡ್ರಂತೆ. ಕಮಲಾಬಾಯಿಯವರ ಕಷ್ಟದ ಆ ದಿನಗಳನ್ನು ಸ್ಮರಣೆಗೆ ತಂದುಕೊಂಡು ಕಂಬನಿ ಸುರಿಸ್ತಾ ಆ ವೃದ್ಧೆಯರು ತಮ್ಮ ತಮ್ಮ ಗೃಹಗಳಿಗೆ ಹೋದರಂತೆ.